ಶಿಕ್ಷಣ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗೌರವಿಸುವುದು ಸಮಾಜದ ಕರ್ತವ್ಯ. ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ಹೋಬಳಿ ಘಟಕವು ಮಕ್ಕಳನ್ನ ಅಭಿನಂದಿಸುವ ಮೂಲಕ ಅವರು ಹೆಚ್ಚಿನ ಸಾಧನೆ ಮಾಡುವಂತೆ ಪ್ರೇರೇಪಿಸುತ್ತಿರುವುದು ಉತ್ತಮವಾದ ಕೆಲಸ ಎಂದು ಆದಿಚುಂಚನಗಿರಿ, ಹಾಸನ ಮತ್ತು ಕೊಡಗು ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ಹೋಬಳಿ ಘಟಕವು ತಾಲೂಕಿನ ಪುಣ್ಯಕ್ಷೇತ್ರ ಕಬ್ಬಳಿಯಲ್ಲಿರುವ ಬಸವೇಶ್ವರ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆಯ ಸಹಯೋಗದಲ್ಲಿ ಏರ್ಪಡಿಸಿದ 2025-26ನೇ ಸಾಲಿನ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಹಾಗೂ ಕನ್ನಡ ಭಾಷೆಯಲ್ಲಿ ಪೂರ್ಣ ಅಂಕಗಳನ್ನು ಗಳಿಸಿದ ಹೋಬಳಿಯ ಶಾಲೆಯ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಪ್ರತಿಭಾ ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿದ್ಯೆ ಕಲಿತವರು ದಾರಿ ತಪ್ಪಬಹುದು, ಆದರೆ ಸಂಸ್ಕಾರ ಕಲಿತವರು ಎಂದಿಗೂ ದಾರಿ ತಪ್ಪುವುದಿಲ್ಲ. ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಗಳು 1986ರಲ್ಲಿ ಅಖಿಲ ಭಾರತ ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪಿಸಿ ಮಕ್ಕಳಿಗೆ ಕೃತಿಗಳನ್ನು ರಚನೆ ಮಾಡಲು ಪ್ರೇರೇಪಿಸಿದರು ಎಂದರು. ಕನ್ನಡ ಭಾಷೆ ಅಮೃತ ಭಾಷೆ. ರಾಜ್ಯದಲ್ಲಿರುವ ಅನ್ಯ ಭಾಷಿಗರಿಗೆ ಕನ್ನಡವನ್ನ ಕಲಿಸಬೇಕು. IAS, IPS ಸೇರಿದಂತೆ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಕನ್ನಡ ಭಾಷೆ ಕಲಿತು ಕೆಲಸ ಮಾಡಿದಾಗ ಜನರಿಗೆ ಅನುಕೂಲವಾಗುತ್ತದೆ. ಇತ್ತೀಚೆಗೆ ಕೆಲವು ನ್ಯಾಯಾಲಯದ ತೀರ್ಪುಗಳು ಕನ್ನಡದಲ್ಲಿ ಬರುತ್ತಿವೆ. ಮುಂದಿನ ದಿನಗಳಲ್ಲಿ ಎಲ್ಲ ಕೋರ್ಟ್ಗಳ ಆದೇಶ, ತೀರ್ಪುಗಳು ಸ್ಥಳೀಯ ಭಾಷೆಯಲ್ಲಿ ಬರುವಂತೆ ಆಗಬೇಕು ಎಂದರು. ಸಾಹಿತಿ ಪ್ರೊಫೆಸರ್ ಹೊಸೂರು ಎನ್ ತಮ್ಮಣ್ಣಗೌಡ ಮಾತನಾಡಿ, ಮಕ್ಕಳಲ್ಲಿ ಇರುವ ಜ್ಞಾನವು ಪರೀಕ್ಷೆಗಳ ಮೂಲಕ ಪ್ರತಿಭೆಯಾಗಿ ಹೊರಬರುತ್ತದೆ. ಮನೆಯಲ್ಲಿ ಹಿರಿಯರು, ಶಾಲೆಯಲ್ಲಿ ಶಿಕ್ಷಕರು ಮತ್ತು ಸಭೆಯಲ್ಲಿ ಗುರುಗಳು ಹೇಳುವುದನ್ನ ಶ್ರದ್ಧೆಯಿಂದ ಕೇಳಿದ್ರೆ ನಿಮ್ಮ ಭವಿಷ್ಯ ಉತ್ತಮವಾಗುತ್ತದೆ ಎಂದರು. ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ HA ಪ್ರಮೋದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಪ್ರೊಫೆಸರ್ HP ಶಂಕರ್, ಮಾಜಿ ಅಧ್ಯಕ್ಷ HE ಬೋರಣ್ಣ, ಬಸವೇಶ್ವರ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕ T ತಮ್ಮೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಇದ್ದರು. ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಎಂಥ ಸಾಹಿತಿಗಳಾದರೂ ಕೂಡ, ಸ್ವಾಮಿಗಳಾದರೂ ಕೂಡ, ಅಧಿಕಾರಿಗಳಾದರೂ ಕೂಡ ಎತ್ತು ಗೌರವಿಸುವ ಒಂದು ಪವಿತ್ರ ಭಾವನೆ ನಮ್ಮ ಸಂಸ್ಕೃತಿಯಲ್ಲಿ ನಡೆದುಕೊಂಡು ಬಂದಿದೆ. ಅವರು ವಿದ್ಯಾರ್ಥಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತೆಲ್ಲ ಕೂಡ ವಿದ್ಯೆಯನ್ನು ಕಲಿತೀವಿ, 100ಕ್ಕೆ 100 ಫಲಿತಾಂಶವನ್ನು ನಾವು ಪಡಿತೀವಿ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ನಮ್ಮ ಹಿರಿಸಾವೆ ಅಧ್ಯಕ್ಷರಾದಂತಹ ಬಹಳ ವಿಶೇಷವಾಗಿ ಕನ್ನಡ ವಿಷಯದಲ್ಲಿ ಯಾರು 100ಕ್ಕೆ 100 ಮತ್ತು 125 ಮತ್ತು ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಕನ್ನಡ ಮಾಧ್ಯಮ ಆಗ್ಬೋದು, ಆಂಗ್ಲ ಮಾಧ್ಯಮ ಶಾಲೆ ಆಗ್ಬೋದು, ಅಲ್ಲಿನ ವಿದ್ಯಾರ್ಥಿಗಳನ್ನ ಕರೆಸಿ ಕನ್ನಡ ಅಭಿಮಾನವನ್ನು, ಕನ್ನಡ ಆಸಕ್ತಿಯನ್ನು, ಕನ್ನಡ ಪ್ರೇಮವನ್ನು ಮಾತೃಭಾಷೆಯಲ್ಲಿ, ಕನ್ನಡ ಅಂತಂದರೆ ಅಮೃತ ಭಾಷೆ ಮತ್ತು ಮಾತೃಭಾಷೆ ಇವು ಎರಡನ್ನು ಬರಲಿಕ್ಕೆ ಹೋಗಬೇಕು. ಅಮೃತ ಕೊಡಿದ್ರೆ ನಿನ್ನ ಮಾತೃಭಾಷೆಯಲ್ಲಿ ನೀನು ರಚನೆಯನ್ನು ಮಾಡು, ಅವಾಗ ನೋಡು ನಿನಗೆ ಸಿಹಿ ಅಂತ, ರುಚಿ ಅಂತ ಹೇಗಿರುತ್ತೆ ಅಂತ ಹೇಳಿ ನಾವು ಹೇಳ್ಕೊಟ್ಟಂತಹ ಸಂದರ್ಭದಲ್ಲಿ ಕುವೆಂಪು ಅವರಿಗೆ ಜ್ಞಾನೋದಯ ಆಯಿತು. ಅವರು ಕನ್ನಡದಲ್ಲಿ ಸಸ್ಯಗಳನ್ನ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ನಾಡಿಗೀತೆ ಆಡುವಲ್ಲ ಎಷ್ಟು, ಅದಕ್ಕೋಸ್ಕರ ಅವ್ರನ್ನ ಸಾಮಾನ್ಯ ವ್ಯಕ್ತಿ ಅಂತ, ರಸ ಋಷಿ ಅಂತ ಕಳೆದರು. ಅಂಥ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವತ್ತೂ ಕೂಡ ಅಜರಾಮರವಾಗಿ ಉಳಿದಿರುವಂತಹ ಮೇರು ಪರ್ವತ ನಮ್ಮ ರಸಋಷಿ ಕುವೆಂಪು ಅವರು. ಅದ್ರ ಬಗ್ಗೆ ಇನ್ನಷ್ಟು ಎಲ್ಲ ಸಾಹಿತ್ಯಗಳು ತನ್ನದೇ ಆದಂತಹ ಒಂದು ಸಾಹಿತ್ಯ, ಒಂದು ಜೀವನಕ್ಕೆ ಸಾಹಿತ್ಯ ಕೊಡುಗೆಯನ್ನು ಸಾಕಷ್ಟು ಕೊಟ್ಟು ಹೋಗಿದ್ದಾರೆ. ಕುಡಿಯುವುದಕ್ಕೆ ನೀರಿಗೆ ತಾಪತ್ರೆ ಇತ್ತು ಅಂತ ಹೇಳಿದ್ರೆ ಕೆಲವು ಇದನ್ನ ಯಾವುದೋ ಒಂದು ಕಥೆ ಅಂತ ಹೇಳಿಕೊಂಡು ಬಿಡ್ತೀರಿ. ಇವತ್ತಿನ ಅನುಕೂಲಗಳನ್ನೆಲ್ಲ ಗಮನಿಸಿಕೊಂಡಾಗ ಆ ಪುಣ್ಯಾತ್ಮ ಹೇಗೆ ಕನಸನ್ನು ಕಂಡು ಆ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕೆ ಏನೆಲ್ಲ ಶ್ರಮವನ್ನು ಪಟ್ಟರು, ಅದರ ಜೊತೆಗೇನೆ ಶ್ರೀ ಕ್ಷೇತ್ರದ ಅಧಿದೈವಗಳಾದ ಭೈರವೇಶ್ವರ ಮತ್ತು ಗಂಗಾಧರೇಶ್ವರ ಕಮ್ಮದಮ್ಮ ಇವರ ಕೃಪೆಯಿಂದ ನಾಡಿನ ಭಕ್ತ ಜನತೆ ಅವರಿಗೆ ತೋರಿಸಿದಂತಹ ಒಂದು ಪ್ರೀತಿ ವಿಶ್ವಾಸದ ಮೂಲಕ ತಾವು ಕಂಡಂತ ಎಲ್ಲ ಕನಸನ್ನ ನನಸಾಗಿಸಿಕೊಂಡು ಬಹುಶಃ ಇಡೀ ವಿಶ್ವದಲ್ಲಿ ಅತ್ಯಂತ ಸುಂದರವಾದ ಎಲ್ಲರನ್ನು ತನ್ನಂತ ಸೆಳೆದುಕೊಳ್ತಕ್ಕಂತಹ ಒಂದು ಬೃಹತ್ ಅಂತ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಎಲ್ಲ ಶಾಖೆಗಳನ್ನು ಪ್ರಾರಂಭ ಮೊದಲಿಗೆ ಜ್ಞಾನ ಎಂತಕ್ಕಂಥ ಅದನ್ನು ಇಟ್ಕೊಳ್ಳೋಣ. ಪ್ರತಿಭೆ ಅಂತ ಅಂದರೆ ಜ್ಞಾನ ಅಂತ ಇಟ್ಕೊಳ್ಳೋಣ. ಈ ಒಂದು ಬೆಳೆಯುವ ಮಕ್ಕಳಿಗೆ ಅಲ್ಲಲ್ಲಿಯೇ ಪರೀಕ್ಷೆಗಳನ್ನು ನಡೆಸ್ತಾ ಹೋಗ್ತೇವೆ. ಹಾಗೆ ನಡೆಸ್ತಕ್ಕಂತಹ ಪರೀಕ್ಷೆ
ಪರೀಕ್ಷೆಗಳಲ್ಲಿ SSLC ಮತ್ತು PUC ಪ್ರಾಥಮಿಕ ಹಂತದಲ್ಲಿ ಬಹಳ ಮುಖ್ಯವಾದ ಪರೀಕ್ಷೆಗಳು. ರಾಷ್ಟ್ರ ಮಟ್ಟದಲ್ಲಿ NET ಬೇರೆ ಬರ್ತದೆ, ರಾಜ್ಯ ಮಟ್ಟದಲ್ಲಿ KET ಇದೆ, ಅವೆಲ್ಲ ಪರೀಕ್ಷೆಯ ಹಂತಗಳು. ಈಗ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ನಮ್ಮ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳು ಏನಿದ್ದೀರಿ, ನಿಮಗೆ ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೀವು ಈ ಹಂತದಲ್ಲಿ ಕಲ್ತ್ಕೊಳ್ಬೇಕಾದಂತಹ ವಿಚಾರಗಳು ಬಹಳ ಇವೆ. ಏನು ಅಂತಂದ್ರೆ ಮೊದಲಿಗೆ ಮನೆಯಲ್ಲಿ ಹಿರಿಯರಿರಲಿ, ತರಗತಿಯಲ್ಲಿ ಉಪಾಧ್ಯಾಯರಿರಲಿ, ಸಭೆಯಲ್ಲಿ ಮಾನ್ಯ ಗುರುಗಳಿರಲಿ, ಏನಾದರೂ ಹೇಳ್ತಾ ಇದ್ರೆ ಸ್ವಲ್ಪ ಗಂಭೀರದಿಂದ ಕೇಳುವುದನ್ನು ಮೊದಲಿಗೆ ಕಲ್ತ್ಕೊಳ್ಬೇಕು. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿಕೊಂಡು ಬಂದಿದೆ. ಈ ಬಾರಿ ನಮ್ಮ ಹೋಬಳಿಯ ಜಳಗಾಪುರದಲ್ಲಿ ಕಾರ್ಯಕ್ರಮ ಆಯೋಜಿಸುವ ನಿಟ್ಟಿನಲ್ಲಿ ಕಬಡ್ಡಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಿರಿಯ ಹೋಬಳಿ ಘಟಕವು ಪೂಜ್ಯ ಸ್ವಾಮೀಜಿಯವರನ್ನು ಹೋಗಿ ಕೇಳಿಕೊಂಡಾಗ ಸ್ವಾಮೀಜಿಯವರು ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದು ನಮಗೆಲ್ಲ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ ಮತ್ತು ಮಕ್ಕಳಿಗೆ ಸ್ಫೂರ್ತಿ ಎಂದು ಹೇಳಲು ಇಚ್ಛಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸಾಕ್ಷಿ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಕಾರ್ಯಕ್ರಮದಲ್ಲಿ ಗೌರವಿಸಲ್ಪಟ್ಟಿರುವ ಮಕ್ಕಳು ತಮಗೆ ತಮ್ಮ ಹೋಬಳಿ ಕಲಿತ ಶಾಲೆ ಮತ್ತು ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿನ ಎಲ್ಲ ಮಕ್ಕಳು ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕೆಂದು ಬೇಕು. ಏಕೆಂದರೆ ಕನ್ನಡ ನಮ್ಮ ತಾಯಿಯಾಗಿ ದಿನನಿತ್ಯ ನಾವು ಕನ್ನಡದಲ್ಲೇ ಮಾತನಾಡುತ್ತಾ ಅನ್ಯ ಭಾಷೆ